ಆಲ್ರೆಡಿ ಎಲ್ಲದರ ಮಧ್ಯೆ DCM ಒಂದು ಕಡೆಗೆ ಅಲ್ಲೆಲ್ಲ ಊಟಿನೋ HD ಕೋಟೆನೋ ಎಲ್ಲ ಒಂದು ಕಡೆ, DK ಶಿವಕುಮಾರ್ ಒಂದು ಕಡೆ ಎಲ್ಲ ಚಿಕ್ಕಮಂಗ್ಳೂರು ಎಲ್ಲ ಅವ್ರವ್ರ ರೆಸಾರ್ಟ್ಗೆ ಹೋಗಿ ರೆಸ್ಟಲ್ಲಿದ್ದಾರಂತೆ. ಈ ಮಧ್ಯೆ ಅವ್ರವ್ರು ತೋಚ್ದಂಗೆ ಹೇಳಿದ್ದಾರೆ, ಲೈಕ್ ಪರಮೇಶ್ವರರು ಮತ್ತು ಶ್ರೇಯಸ್ ಪಟೇಲು ಇಬ್ಬರು. SIT ಸರ್ಕಾರದ ಕಾನೂನಾತ್ಮಕವಾಗಿ ಇಟ್ಟಿರ್ತಕ್ಕಂಥ ಸಂಸ್ಥೆಗಳು, ಅವುಗಳ ಮೇಲೆ ನಾವು ಅನುಮಾನ ಪಡೋದಾದರೆ ಮತ್ತೆ ಯಾರಿಗೆ ನಾವು ಹೇಳಬೇಕಾಗ್ತದೆ? ಅವರಿಗೆ ನಾನು ಹೇಳುವಂಥದ್ದು, ತಾವು ಅನುಮಾನ ಪಡಬೇಕಾಗಿಲ್ಲ, ಸತ್ಯಾಸತ್ಯತೆ ಹೊರಗಡೆ ಬರಲಿ. DK ಶಿವಕುಮಾರ್ ಅವರ ಬಗ್ಗೆ ದೇವರಾಜ ಕೊಟ್ಟ ಸ್ಟೇಟ್ಮೆಂಟ್ ಅನ್ನ ಶಿವಕುಮಾರ್ ಹೆಸರು ಬೇಡ ಗೊತ್ತಿಲ್ಲ, ಅದನ್ನೆಲ್ಲ SITನವರು ಗಮನಿಸ್ಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಆಗುತ್ತೆ ಕೋಪ ಆಗೋದು. ಭಗವಂತನಾണ് ಇದು ಶುದ್ಧ ಸುಳ್ಳು ನನ್ನ ಮೇಲೆ ಆರೋಪ ಮಾಡ್ತಾ ಇರೋದು. ಯಾವ ಉಪಸಂತ ಪಾಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರಬೇಕು? ದೇವರಾಜಗುಡ್ಡು ಇದೆಲ್ಲ ಹಸಿ ಸುಳ್ಳು. ಕೈಬಾಡ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದಿದ್ದೀನಿ, ಅಲ್ಲಿ CCTV ಇರುತ್ತೆ. SITಯ ಬ್ಲೂ ಕಾರ್ನರ್ ನೋಟಿಸ್ ಮನವಿ ಹಿನ್ನೆಲೆಯಲ್ಲಿ ಇಂಟರ್ಪೋಲ್ ಪುರಸ್ಕಾರ ಮಾಡಿದೆ. ಇನ್ನು ತೀವ್ರ ಹೊಟ್ಟೆ ನೋವಿನ ಕಾರಣದಿಂದಾಗಿ ರೇವಣ್ಣ ಅವರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆಯನ್ನು ಪಡೆದು ವಾಪಸ್ SIT ಕಚೇರಿಗೆ ಕರ್ಕೊಂಡು ಹೋಗಿದ್ದಾರೆ. ಈ ಮಧ್ಯೆ ST ರೇವಣ್ಣ ಅವರು ಸಲ್ಲಿಕೆ ಮಾಡಿದಂತಹ ಜಾಮೀನು ಅರ್ಜಿಯ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಆಲ್ರೈಟ್, ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ವಿಕ್ಟೋರಿಯಾಗೆ ಹೋಗಿದ್ರು, ಈಗ ವಾಪಸ್ ಹೋಗಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಆಗಿರೋದ್ರಿಂದ ಎಲ್ಲೇ ಎಮರ್ಜ್ ಆದರೂ ಯಾವುದೇ ಪೋರ್ಟ್ ಆಫ್ ಎಂಟ್ರಿನಲ್ಲಿ ಅಥವಾ ಎಕ್ಸಿಟ್ಸಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಹೋಲ್ಡ್ ಮಾಡ್ಕೊಂಡು ಕಳಿಸ್ತಾರೆ. ಈ ಎಲ್ಲದರ ಮಧ್ಯೆ ಇವತ್ತು ಕರ್ನಾಟಕದ 2ನೇ ಹಂತ, ದೇಶದ 3ನೇ ಹಂತದ ಚುನಾವಣೆ ಮುಗಿದಿದೆ. ರಾಜ್ಯದಲ್ಲಿ 14 ಕ್ಷೇತ್ರಗಳಿಗೆ ಶಾಂತಿಯುತವಾಗಿ ಹೆಚ್ಚು ಕಡಿಮೆ ಎಕ್ಸೆಪ್ಟ್ 1 or 2 ಮತದಾನ ಆಗಿದೆ. ಭಾಳ ಆಶ್ಚರ್ಯ ಮತ್ತು ಅದ್ಭುತ ಎಂತಂದರೆ 2019ರಲ್ಲಿ ನಡೆದಿದ್ದಂತಹ ಚುನಾವಣೆಯಲ್ಲಿ ಆದಂತಹ ಮತದಾನವನ್ನು ಎಲ್ಲ ಕ್ಷೇತ್ರಗಳು ಧೂಳಿಪಟ ಮಾಡಿವೆ. ಎಲ್ಲ ಕ್ಷೇತ್ರಗಳು. ಮುಂದಕ್ಕೆ ಬರೋಣ. ಈ ಕ್ಷಣದವರೆಗೆ ಅಲ್ಲೆಲ್ಲ ಒಂದು ಘಟನೆ ನಡೆದಿದೆ, ಬಾದ್ಯಾಪುರ ಅಂತ ಯಾವುದೋ ಸುರಪುರ ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಬಿಡಿ. ಮೊದಲನೇ ಹಂತದಲ್ಲಿ ನಮ್ಮಲ್ಲಿ 69.56 ಅಂತ ಲೆಕ್ಕ ಇದೆ ಒಟ್ಟಾರೆ, ಅಂದರೆ 14 ಸೀಟಲ್ಲಿ. ಈಗ 14 ಸೀಟ್ಗೆ 69% ಇದೆ ಈಗಲೇ. ಅನ್ಲೆಸ್ ಫೈನಲಿ 11 ಗಂಟೆಗೋ ನಾಳೆ ಬೆಳಗ್ಗೆ 10 ಗಂಟೆಗೋ ಏನೋ ಒಂದು ಕೊಟ್ಟಾಗ ಏನಾದ್ರು 1% ಈಚೆ ಆಚೆ ಆದರೆ 70 ಆಗ್ಬೋದೇನೋ, ಗೊತ್ತಿಲ್ಲ ನಮಗೆ. ಬಟ್ ಈಗಾಗಲೇ ಇದಿದೆ. ಒಟ್ಟಾರೆ ಸೆಕೆಂಡ್ ಫೇಸಲ್ಲಿ ಈಗ 69.23 ಎಲ್ಲ ಹೇಳಿದ್ದಾರೆ. ಹೋದ ಸರಿ 68% ಆಗಿತ್ತು. ಸೊ ಅದು ಬ್ರೇಕ್. ಕ್ಷೇತ್ರವಾರು ನೋಡಿ, ಭಾಳ ಅದ್ಭುತ ಇದು. ಕ್ವಿಕ್ಕಾಗಿ ಹೇಳ್ಬಿಡೋಣ. ಶಿವಮೊಗ್ಗ ಕಳೆದ ಬಾರಿ 76.58 ಇದ್ದರೆ ಈ ಸರಿ 78.24. ಧಾರವಾಡ 70.29 ಇದ್ದಿದ್ದು ಈ ಸರಿ 72.05 ಈ ಕ್ಷಣಕ್ಕೆ ನಾನು ಹೇಳ್ತಿರೋದು. ಉತ್ತರ ಕನ್ನಡ 74.16 ಇದ್ದಿದ್ದು ಈಗಾಗಲೇ 73.52. ಚಿಕ್ಕೋಡಿ 75.62 ಇತ್ತು ಹಿಂದೆ 19ರಲ್ಲಿ, ಈಗ 78.51. ದಾವಣಗೆರೆ 73 ಚಿಲ್ಲರೆ ಇತ್ತು, ಈಗ 77ಕ್ಕೆ ಹೋಗಿದೆ. ಬಾಗಲಕೋಟೆ 70 ಇತ್ತು, ಈಗ 72.64 ಕೊಟ್ಟೋಗಿದೆ. ಬೆಳಗಾವಿ ನಮಗಿನ್ನೂ ಫೈನಲಾಗಿ ಬಂದಿಲ್ಲ, ಬಟ್ ಈಗ ಸಿಕ್ಕಿರೋದ್ರಲ್ಲೇ 67.84 ಇದ್ದಿದ್ದು ಈಗಾಗಲೇ 71.25% ಕೊಟ್ಟೋಗಿದೆ. ಬಳ್ಳಾರಿ 69 ಇದ್ದಿದ್ದು 73ವರೆಗೆ ಹೋಗಾಗಿದೆ ಆಗಲೇ, ಇನ್ನೂ ಒಂದು 0.5% ಈಚೆ ಆಚೆ ಆಗ್ಬೋದೇನೋ. ಬೀದರ್ 63 ಇತ್ತು, ಈಗಾಗಲೇ 66 ಕೊಟ್ಟೋಗಿದೆ. ವಿಜಯಪುರ 61.89 ಇತ್ತು, ಈಗಾಗಲೇ ಅದು 66 ಕೊಟ್ಟೋಗಿದೆ. ಕಲಬುರಗಿ 61.18 ಇತ್ತು ಹೋದ ಸರಿ, ಈ ಸರಿ ಈಗಾಗಲೇ ಅದು 62.17 ಹೋಗಿದೆ. ಹಾವೇರಿ ಹಾಗೇನೆ 77ಕ್ಕೆ ಹೋಗಿದೆ 74ರಿಂದ. ಕೊಪ್ಪಳ 67ಕ್ಕೆ ಹೋಗಿದೆ, 70ಕ್ಕೆ ಹೋಗಿದೆ 68ರಿಂದ. ರಾಯಚೂರು 62 ಕೊಟ್ಟೋಗಿದೆ 58 ಚಿಲ್ಲರೆಯಿಂದ. ಅಂದರೆ ಎವ್ರಿ ಕಾನ್ಸ್ಟಿಟ್ಯೂಯನ್ಸಿ, ಪ್ರತಿಯೊಂದು ಕ್ಷೇತ್ರವು 19ರ ತನ್ನ ಮತದಾನ ಪ್ರಮಾಣವನ್ನು ಮೀರಿಸಿದೆ. ಬಿಸಿಲಿನಲ್ಲಿ ಬೆಂಗಳೂರಿನವರು ಕೇಳಿಸ್ಕೊಂಡಿದ್ದಾರೆ. ಎಸ್. ಇನ್ನು 14 ಲೋಕಸಭಾ ಕ್ಷೇತ್ರಗಳಲ್ಲಿ ಘಟಾನುಘಟಿ ರಾಜಕಾರಣಿಗಳು ಮತವನ್ನು ಚಲಾಯಿಸಿದ್ದಾರೆ. ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬ, ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಕುಟುಂಬ, ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಬೆಳಗಾವಿಯಲ್ಲಿ ಶೆಟ್ಟರ್, ಹೆಬ್ಬಾಳ್ಕರ್ ವೋಟ್ ಹಾಕಿದ್ರು. ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಎಂಬಿ ಪಾಟೀಲ್, ದಾವಣಗೆರೆಯಲ್ಲಿ ಶಾಮನೂರು, ಸಿದ್ದೇಶ್ವರ್ ಕುಟುಂಬಸ್ಥರು ಸೇರಿ ಹಲವರು ಮತದಾನ ಮಾಡಿದ್ರು. ಹೈಕೋರ್ಟ್ ಅನುಮತಿ ಪಡೆದು 2 ವರ್ಷಗಳ ಬಳಿಕ ಧಾರವಾಡಕ್ಕೆ ಬಂದ ವಿನಯ್ ಕುಲಕರ್ಣಿ ಮತ ಚಲಾಯಿಸಿದ್ರು. ಆದರೆ ವಾಪಸ್ ಹೋಗುವಾಗ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ಚರ್ಚೆಗೆ ಗ್ರಾಸವಾಯಿತು. ವಿನಯ್ ಕುಲಕರ್ಣಿ ಮತ ಚಲಾಯಿಸಿದ ಕೂಡಲೇ ಜಿಲ್ಲೆಯಿಂದ
ಹುದ್ದೆಯಿಂದ ನಿರ್ಗಮಿಸಬೇಕು, ಯಾವುದೇ ಸಮಸ್ಯೆ ಸೃಷ್ಟಿ ಆಗಬಾರದು ಅಂತ ನ್ಯಾಯಮೂರ್ತಿಗಳು ಮೌಖಿಕ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇನ್ನು ಚಿಕ್ಕೋಡಿಯಲ್ಲಿ ಶ್ರೀಶೈಲ ಜಗದ್ಗುರುಗಳು, ದಾವಣಗೆರೆಯಲ್ಲಿ ಪಂಚಮಸಾಲಿ ಶ್ರೀಗಳು, ವಾಲ್ಮೀಕಿ ಶ್ರೀಗಳು, ಕೊಪ್ಪಳದಲ್ಲಿ ಗವಿಮಠದ ಶ್ರೀಗಳು, ಬೈಂದೂರಿನಲ್ಲಿ ನಟ ರಿಷಬ್ ಶೆಟ್ಟಿ ಮತ ಚಲಾಯಿಸಿದ್ದಾರೆ. ಇನ್ನು ಬೀದರ್ನಲ್ಲಿ ಶತಾಯುಷಿ ಭೀಮಣ್ಣ ಖಂಡ್ರೆ, ಗದಗದಲ್ಲಿ 105 ವರ್ಷದ ಅಜ್ಜಿ, ಬೀಳಗಿಯಲ್ಲಿ 104 ವರ್ಷದ ವೃದ್ಧೆ, ಬೆಳಗಾವಿಯಲ್ಲಿ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಹಿಳೆ, ಬಳ್ಳಾರಿಯಲ್ಲಿ ನವಜೋಡಿ, ಶಿವಮೊಗ್ಗದಲ್ಲಿ ಪತಿ ಸಾವನ್ನಪ್ಪಿದ ನೋವಿನ ನಡುವೆಯೂ ಕೂಡ ಮಹಿಳೆಯೊಬ್ಬರು ಮತಗಟ್ಟೆಗೆ ಬಂದದ್ದು ವಿಶೇಷವಾಗಿತ್ತು. ವಿದೇಶಗಳಿಂದಲೂ ಕೂಡ ಬಂದು ಮತವನ್ನ ಹಾಕಿದ್ದಾರೆ. ಹುಬ್ಬಳ್ಳಿಯ ನೂಲ್ವಿಯಲ್ಲಿ ಒಂದೇ ಕುಟುಂಬದ 69 ಮಂದಿ ಹಕ್ಕನ್ನು ಚಲಾಯಿಸಿದ್ದಾರೆ. ಅಂಕೋಲ್ದ ಕೂರ್ವೆ ಗ್ರಾಮಸ್ಥರು ದೋಣಿಯಲ್ಲಿ ಬಂದು ವೋಟ್ ಹಾಕಿದ್ರು. ಶಿವಮೊಗ್ಗದಲ್ಲಿ ಮತದಾರನೇ ಮಹಾಪ್ರಭೂತಿ ಮತಗಟ್ಟೆ ಇಡೀ ದೇಶದ ಗಮನ ಸೆಳೆಯಿತು. ಇದರ ಮಧ್ಯೆ ಪಕ್ಷದ ಚಿಹ್ನೆ ಧರಿಸಿ ಮತದಾನ ಮಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಬೀದರ್ನಲ್ಲಿ ಎಫ್ಐಆರ್ ದಾಖಲಾಯಿತು. ಬಳ್ಳಾರಿ ಪಾಲಿಕೆ ಸದಸ್ಯ ಕೋನಂಕಿ ತಿಲಕ್ ತಾನು ಮತದಾನ ಹಾಕಿದಂತಹ ವಿಡಿಯೋವನ್ನ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕೊಂಡು ಗೌಪ್ಯತೆ ಉಲ್ಲಂಘನೆ ಮಾಡಿದ್ರು. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಹೀಗೆ ಮಾಡಿದ್ರು. ಈ ಹಲವಾರು ಅಲ್ಲೆಲ್ಲ ಮದುವೆ ಹಾಕಿದ್ದಾರೆ. ಎಲ್ಲ ಓಲ್ಡ್ ಯಾವುದೋ ಶಿಲಾಯುಗದ ಕಾನೂನುಗಳ ಪ್ರಕಾರ ಕಾಣುತ್ತೆ. EVM ಬಾಕ್ಸನ್ನು 800 ವೋಟೋ 600 ವೋಟೋ ಇರೋ ಪ್ರದೇಶದ ಇಟ್ಟಿರ್ತೀರಿ. ಆ ಬಾಕ್ಸನ್ನು ನೋಡಿದ ತಕ್ಷಣ ರಾಜಕೀಯ ಪಕ್ಷಗಳು ಈ ಭಾಗದಲ್ಲಿ ಈ ಪ್ರದೇಶದ 800 ವೋಟಲ್ಲಿ ನನಗೆ ಎಷ್ಟು ಜನ ಹಾಕಿದ್ದಾರೆ ಇಲ್ಲವಾ ಅನ್ನೋದನ್ನು ಕಂಡುಹಿಡ್ಕೋಬೋದು ಬೇಕಿದ್ದರೆ. ಅದರ ಮೇಲೆ ಕ್ರಮ ತಗೋತಾರೆ. ನೀವು ನಮ್ಮ ಏರಿಯಾ ನನಗೆ ಓಟೆ ಹಾಕಿಲ್ಲ, ನಾವು ಯಾಕೆ ಮಾಡ್ಬೇಕು ನಿಮಗೆ, ಹಾಕ್ಸ್ಕೋಗಿ ಅವನ ಕೈಲೇ ಅಂತ ಅದಕ್ಕೆ ಜಾಗ ಕೊಡ್ತೀರಿ ನೀವು. ಈ ಮತದಾನದ ಗೌಪ್ಯತೆ ಅಂತ ಏನೋ ದೊಡ್ಡ ಪಾವಿತ್ರತೆಯ ಪಾಠ ಬಂದು ನಮಗೆ ಮಾಡ್ತೀರಿ. ಯಾಕೆ ಗೌಪ್ಯತೆ ಇರಬೇಕು? ನೀವು ಯಾರು ಅದನ್ನು ಗೌಪ್ಯತೆ ಇರೋದು ಅನ್ನೋಕ್ಕಿಂತ ಯಾರೊಬ್ಬರು ಚಾಲೆಂಜ್ ಮಾಡಬೇಕಿದ್ದನ್ನು. ನನ್ನ ಇಷ್ಟ ಅಂದರೆ ನನಗೆ ಬೇಕಾದವ್ರಿಗೆ ನಾನು ಓಟ್ ಹಾಕಿದ್ದೀನಿ ಅಂತ ಹೇಳೋದ್ರಿಂದ ಆಗೋ ಅನಾಹುತ ಏನು? ನನ್ನ ಇಷ್ಟಪ್ಪ. ಅದಕ್ಕೆ ಅವಕಾಶ ಕೊಡಬೇಕು ಅಂತೀರಿ? ತೋರಿಸೋದು ಬೇರೆ. ಯಾವುದು ಫೋಟೋ ಹಿಡ್ಕೊಂಡು ಅದೇ ಆಗಿರೋದು. ಕೆಲವರು ಫೋಟೋ ತೆಗೆದು ಫೋಟೋ ಯಾಕದು ಎಲೆಕ್ಷನ್ ಕಮಿಷನ್ ಇದು ಮಾಡ್ತಾರೆ ಅಂದರೆ, ಈ ದೇಶದಲ್ಲಿ ಓಟಿಗೆ ಕಾಸು ಕೊಡ್ತಾರಲ್ಲ ಅದಕ್ಕೆ ಅದನ್ನು ಪ್ರೂಫ್ ಮಾಡಿಬಿಟ್ಟಾರ, ಆಮೇಲೆ ನಾಳೆ ರೆಸಿಪ್ಟ್ ಥರ ಅಂತ. ಅದು ರೆಸಿಪ್ಟ್ ಮಾಡಿಬಿಡ್ತಾರೆ. 1000 ರೂಪಾಯಿ ತಗೊಂಡಿದೆಯಲ್ವಾ, ಫೋಟೋ ತಗೊಂಬ ಅಲ್ಲಿ ಅಂತ. ಅಲ್ಲ ಅವನು ಅದನ್ನು ಇಟ್ಕೊಂಡು ಫೋಟೋ ತಗೊಂಬರ್ಬೇಕು, ನಿಮಗೆ ಹಾಕಿದ್ದೀನಿ ಅಂತ. ನಾನು ನಿಮಗೆ ಹಾಕಿದ್ದೀನಿ ಅಂತ. ಇವ್ರಿಗಿನ್ನೂ ಗೊತ್ತಿಲ್ಲ. ಹಿಂಗೊಂದು ಬೆಳೆ ಇಟ್ಕೊಂಡು ಒಂದು ಫೋಟೋ, ಹಿಂಗೊಂದು ಬೆಳೆ ಇಟ್ಕೊಂಡು ಒಂದು ಫೋಟೋ, 2 ಫೋಟೋ ಹಾಕೊಂಬರ್ತಾರೆ ನಮ್ಮವರು. ನಮ್ಮವ್ರು ಅಂತವರು. ಬಟ್ ಪ್ರಕಟ ಮಾಡೋದ್ರಿಂದ ಏನು ಪ್ರಾಬ್ಲಮ್? ಲೆಟ್ ಅಸ್ ಅನೌನ್ಸ್. ಹೌದು, ನಾನು ವೋಟೆಡ್ ದಿಸ್ ಫೆಲೋ. ವಾಟ್ ಈಸ್ ಸೋ ಗೌಪ್ಯತೆ? ಅದಕ್ಕೆ ಫೋಟೋ ಅಕ್ಸೆಪ್ಟೆಡ್.